ಇದು ವ್ಯಕ್ತಿಯೊಬ್ಬ 3 ಗಂಟೆಯವರೆಗೆ ಮಾಯವಾದ ಕತೆ. ಆತ ತನ್ನ ಜೊತೆಗೆ ಏನೆಲ್ಲ ನಡೆದಿತ್ತು ಎಂಬುದನ್ನು ಆಮೇಲೆ ಹೇಳುತ್ತಾನೆ. ಹೌದು ಸ್ನೇಹಿತರೆ, ಇದು ಅಮೆರಿಕದಲ್ಲಿ ನಡೆದ ಘಟನೆ. ನಡೆದಿದ್ದು 1989ರಲ್ಲಿ. ಅವನ ಹೆಸರು ಕಾರ್ಲ್ ರೀಸ್. ಆತ ವೆಸ್ಟರ್ನ್ ಕೆಂಟುಕಿಯಲ್ಲಿ ವಾಸಿಸುತ್ತಿದ್ದ. ಆತ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿದ್ದ. ತನ್ನದೇ ಒಂದು ಅಂಗಡಿ ಇಟ್ಟುಕೊಂಡಿದ್ದ. ಜೊತೆಗೆ ಸೈಟ್ಗಳಿಗೆ ತೆರಳಿ ಕೆಲಸ ಮಾಡಿ ಬರುತ್ತಿದ್ದ. ಅವನ ಜೊತೆಗೆ 3 ಜನ ಕೆಲಸಗಾರರನ್ನು ಇಟ್ಟುಕೊಂಡಿದ್ದ. 1989ರ ಜೂನ್ 19ರಂದು ಕಾರ್ಲ್ ರೀಸ್ ಮತ್ತು ಆತನ ತಂಡಕ್ಕೆ ಕ್ಯಾಂಪೆಲ್ ಎಂಬ ಊರಿನಲ್ಲಿನ ರಿಲೇ ಟವರ್ ಒಂದನ್ನು ಚೆಕ್ ಮಾಡುವ ಕೆಲಸ ದೊರೆತಿತ್ತು. ಆ ಜಾಗ ಮಿಲಿಟರಿಗೆ ಸೇರಿದ ಜಾಗವಾಗಿತ್ತು. ಪಕ್ಕದಲ್ಲಿಯೇ ಮಿಲಿಟರಿ ಬೇಸ್ ಕೂಡ ಇತ್ತು. ಆ ದಿನ ಅವರ ಜೊತೆಗೆ ಕಾರ್ಲ್ನ ಹೆಂಡತಿ ಕೂಡ ಬಂದಿದ್ದಳು. ಎಂದಿನಂತೆ ಅವರ ಕೆಲಸ ಶುರುವಾಗುತ್ತದೆ. ಕಾರ್ಲ್ ಸ್ವಲ್ಪ ಹೊತ್ತಿನ ನಂತರ ಏನನ್ನು ಚೆಕ್ ಮಾಡಲು ಆ ರಿಲೇ ಟವರ್ನ ಹಿಂದುಗಡೆ ಹೋಗುತ್ತಾನೆ. ಆದರೆ ಹಿಂದುಗಡೆ ಹೋದ ಕಾರ್ಲ್ ರೀಸ್ ಮರಳಿ ಬರುವುದೇ ಇಲ್ಲ. ಆತ ಎಲ್ಲಿಗೆ ಹೋದನೆಂದೇ ತಿಳಿಯುವುದಿಲ್ಲ. ಅಲ್ಲಿ ಅಂತಹ ಮರೆಯೇನೂ ಇಲ್ಲದಿದ್ದರೂ ಕಾರ್ಲ್ ರೀಸ್ ಇದ್ದಕ್ಕಿದ್ದಂತೆ ಮಾಯವಾಗಿದ್ದ. ಆತನನ್ನು ಆತನ ಸಂಗಡಿಗರು ಕರೆದರೂ ಉತ್ತರ ಬರಲಿಲ್ಲ. ಅಲ್ಲಿ ಹೋಗಿ ನೋಡಿದಾಗ ಆತ ಇರಲೇ ಇಲ್ಲ. ಆತನಿದ್ದ ಜಾಗದಲ್ಲಿ ಯಾರೇ ನಿಂತಿದ್ದರೂ ಮುಂದುಗಡೆಗೆ ಕಾಣುತ್ತಿತ್ತು. ಈಗ ಆತನ ಹೆಂಡತಿಯು ಆತನನ್ನು ಕರೆಯಲು ಶುರು ಮಾಡುತ್ತಾಳೆ. ಆದರೆ ಆತ ಎಲ್ಲೂ ಕಾಣಿಸಲಿಲ್ಲ. ಅಲ್ಲಿ ಅಡಗಿ ಕೂತುಕೊಳ್ಳುವ, ಮರೆಯಾಗಿ ನಿಲ್ಲುವಂತಹ ಯಾವುದೇ ಜಾಗವಿರಲಿಲ್ಲ. ಅದೊಂದು ತೆರೆದ ಮೈದಾನವಾಗಿತ್ತು. ಕೆಲವು ನಿಮಿಷ ಅವರೆಲ್ಲ ಆತನನ್ನು ಹುಡುಕುತ್ತಾರೆ. ಹತ್ತಿರದಲ್ಲೇ ಇದ್ದ ಮಿಲಿಟರಿ ಬೇಸ್ಗೆ ಕರೆ ಕಳುಹಿಸಲಾಗುತ್ತದೆ. ಕಣ್ಣ ಮುಂದೆ ಕಾಣುತ್ತಿದ್ದ ವ್ಯಕ್ತಿ ಸಡನ್ನಾಗಿ ಕಾಣೆಯಾದರೆ ಅದನ್ನು ಇಂಗ್ಲಿಷ್ನಲ್ಲಿ ವ್ಯಾನಿಶ್ಡ್ ಇನ್ ಟು ಥಿನ್ ಏರ್ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ನಾವು ಗಾಳಿಯಲ್ಲಿ ಮಾಯವಾದವನು ಎಂದು ಕರೆಯಬಹುದು. ಮಿಲಿಟರಿಯ ಸೈನಿಕರುಗಳು ಬಂದು ಟವರ್ನ ಸುತ್ತಮುತ್ತ ಹುಡುಕುತ್ತಾರೆ. ಕಾರ್ಲ್ ರೀಸ್ ಸಿಗುವುದಿಲ್ಲ. ಆತ ಮಿಸ್ಸಿಂಗ್ ಆಗಿದ್ದಾನೆ ಎಂದು ರಿಪೋರ್ಟ್ ಬರೆಯಲು ಅವರು ಹೊರಟು ಹೋಗುತ್ತಾರೆ. ಅಷ್ಟರಲ್ಲಿ ಅಲ್ಲೊಂದು ವಿಚಿತ್ರ ಸಂಭವಿಸುತ್ತದೆ. ಕಾರ್ಲ್ ರೀಸ್ ಎಲ್ಲಿಂದಲೋ ಮತ್ತೆ ಪ್ರತ್ಯಕ್ಷನಾಗುತ್ತಾನೆ. ಅಲ್ಲಿದ್ದ ಆತನ ಜೊತೆಗಾರರಿಗೂ ಆತನ ಹೆಂಡತಿಗೂ ಆಶ್ಚರ್ಯವಾಗುತ್ತದೆ. ಆತ ವಾಪಸ್ಸು ಬಂದಾಗ ಹೆದರಿ ಬೆವತು ಹೋಗಿದ್ದ. ಆತನಿಗೆ ಮಾತನಾಡಲು ಬಾಯಿಯೇ ಬರುತ್ತಿರಲಿಲ್ಲ. ಏನೋ ಒಂದು ದೊಡ್ಡ ಅನಾಹುತ ಸಂಭವಿಸಿದಂತೆ ಆತ ಅಲ್ಲಿಂದ ತಪ್ಪಿಸಿಕೊಂಡು ಬಂದಂತೆ ಇದ್ದ. ಆತನ ಏದುಸಿರೆಲ್ಲ ಕಡಿಮೆಯಾದಾಗ ಆತನನ್ನು ಕುಳ್ಳಿರಿಸಿ ಕೇಳಲಾಯಿತು. ಆತ ಪ್ರತ್ಯಕ್ಷವಾದಾಗ 11 ಗಂಟೆ 3 ನಿಮಿಷವಾಗಿತ್ತು. ಅಂದರೆ ಆತ ಕಣ್ಮರೆಯಾಗಿ ಕೆಲವು ನಿಮಿಷಗಳಾಗಿತ್ತು. ಆದರೆ ವಿಚಿತ್ರವೆಂದರೆ ಆತನ ಕೈಗಡಿಯಾರದಲ್ಲಿ ಗಂಟೆ 2 ಗಂಟೆ 3 ನಿಮಿಷ ತೋರಿಸುತ್ತಿತ್ತು. ಆತ 3 ಗಂಟೆ ಕಳೆದು ಬಂದಿದ್ದ. ಆತನಿಗೆ 3 ಗಂಟೆ ನಂತರ ವಾಪಸ್ಸಾದ ಅನುಭವವಾಗಿತ್ತು. ಆ 3 ಗಂಟೆ ಆತನ ಜೊತೆಗೆ ಏನೇನಾಗಿತ್ತು ಎಂದು ಕೇಳಲಾಯಿತು. ಆತನಿಗೆ ಕೆಲಸ ಮಾಡುತ್ತಿರುವಾಗ ಯಾವುದೋ ಒಂದು ನಿಧಾನವಾದ ಏಕತಾನತೆಯ ಹಮ್ಮಿಂಗ್ ಸೌಂಡ್ ಕಿವಿಯಲ್ಲಿ ಕೇಳಿಸುತ್ತದೆ. ಆ ಶಬ್ದ ಆತನಿಗೆ ಇಹಲೋಕವನ್ನು ಮರೆಸಿಬಿಡುತ್ತದೆ. ಆತ ಬೇರೆಯದೇ ಒಂದು ಅಜ್ಞಾತ ಜಾಗದಲ್ಲಿ ತನ್ನನ್ನು ತಾನು ಕಾಣುತ್ತಾನೆ. ಅಲ್ಲಿ ಎರಡೂ ಬದಿ ಗೋಡೆಗಳಿದ್ದವು. ಆ ಕಾರಿಡಾರ್ನಲ್ಲಿ ಹಳದಿ ಬೆಳಕು ಚೆಲ್ಲಿತ್ತು. ಕೊನೆಯಲ್ಲಿ ಒಂದು ಕಪ್ಪು ಬಣ್ಣದ ಬಾಗಿಲಿತ್ತು. ಆತ ನಡೆದುಕೊಂಡು ಹೋಗಿ ಆ ಬಾಗಿಲನ್ನು ಬಡಿಯುತ್ತಾನೆ. ಆ ಬಾಗಿಲು ತಂತಾನೆ ತೆರೆದುಕೊಳ್ಳುತ್ತದೆ. ಆ ರೂಮಿನಲ್ಲಿ ಹಳೆಯ ಕಾಲದ ಟಿವಿ ಪರದೆಗಳು, ಗಡಿಯಾರಗಳು, ಬೇರೆ ಬೇರೆ ಮೆಷಿನ್ಗಳಿದ್ದವು. ಅವೆಲ್ಲವೂ ಅದೇ ಹಮ್ಮಿಂಗ್ ಸ್ವರವನ್ನು ಹೊರಡಿಸುತ್ತಿದ್ದವು. ಈಗ ಆತನಿಗೆ ತಾನು ಈ ಜಗತ್ತಿನಲ್ಲಿ ಒಬ್ಬನೇ ಇರುವುದಲ್ಲ ಎಂಬ ಭಾವನೆ ಬರುತ್ತದೆ. ಯಾಕೆಂದರೆ ಅಲ್ಲಿ ಲ್ಯಾಬ್ ಯೂನಿಫಾರ್ಮ್ ಧರಿಸಿದ 2 ವ್ಯಕ್ತಿಗಳು ಆತನಿಗೆ ಕಾಣಸಿಗುತ್ತಾರೆ. ಆ 2 ಆತ ನಮಗೆ ಮೊದಲೇ ಗೊತ್ತು ಎಂಬಂತೆ ವರ್ತಿಸುತ್ತಿದ್ದರು. ಒಬ್ಬ ಒಂದು ಮೆಟಲ್ ಡಿಸ್ಕ್ ಅನ್ನು ಕಾರ್ಲ್ ರೀಸ್ನ ಟೇಬಲ್ನತ್ತ ಎಸೆಯುತ್ತಾನೆ. ಕಾರ್ಲ್ ರೀಸ್ ಅದನ್ನು ಕೈಯಿಂದ ಎತ್ತಿಕೊಳ್ಳುತ್ತಾನೆ. ಆದರೆ ಆತನಿಗೆ ಸುತ್ತಲಿನ ಗಾಳಿಯೇ ಭಾರವಾದಂತೆ ಅನಿಸುತ್ತದೆ. ನೀರಿನೊಳಗೆ ಇರುವಾಗ ಹೇಗೆ ಅನುಭವವಾಗುತ್ತದೆಯೋ ಹಾಗೆ. ಅಷ್ಟರಲ್ಲಿ ಗೋಡೆಯಲ್ಲಿದ್ದ ಕಂಪ್ಯೂಟರ್ ಪರದೆಯ ಮೇಲೆ ನಾಟ್ ಯೆಟ್ ಎಂಬ ಶಬ್ದ ಬರಲಾರಂಭಿಸುತ್ತದೆ. ಆ 2ರಲ್ಲಿ ಒಬ್ಬ ಗೋಡೆಯಲ್ಲೊಂದು ಗುಂಡಿಯನ್ನು ಒತ್ತುತ್ತಾನೆ.
ಆ ಹಮ್ ಸೌಂಡ್ ಈಗ ಮೊದಲಿಗಿಂತಲೂ ಜೋರಾಗಲಾರಂಭಿಸುತ್ತದೆ. ಆ ಶಬ್ದಕ್ಕೆ ಕಾರ್ಲ್ಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ಆತನಿಗೆ ಆ ಶಬ್ದ ಸಹಿಸಿಕೊಳ್ಳಲಾಗಲಿಲ್ಲ. ಅಷ್ಟರಲ್ಲಿ ಹಿ ಕಾಂಟ್ ಟಾಲರೇಟ್ ಎಂಬ ಶಬ್ದ ಕೇಳಿಸುತ್ತದೆ. ಇಬ್ಬರಲ್ಲಿ ಒಬ್ಬ ಆ ಶಬ್ದ ಹೇಳಿದ್ದ. ಆದರೆ ಕಾರ್ಲ್ಗೆ ಅಲ್ಲಿ ಏನಾಗುತ್ತಿದೆ ಎಂದು ಅರಿವೇ ಆಗಲಿಲ್ಲ. ಆತ ಅಷ್ಟರಲ್ಲೇ ತಾನಿದ್ದ ಸಮಯಕ್ಕೆ, ತಾನಿದ್ದ ಜಾಗಕ್ಕೆ ಬಂದು ಬಿಟ್ಟಿದ್ದ. ಅದೇ ರಿಲೇ ಟವರ್ನ ಹಿಂದುಗಡೆ ಬಂದಿದ್ದ. ಆತನ ವಾಚ್ನಲ್ಲಿ 3 ಗಂಟೆ ಸಮಯ ಮುಂದೆ ಹೋಗಿತ್ತು. ಆದರೆ ವಾಸ್ತವ ಪ್ರಪಂಚದಲ್ಲಿ ಗಂಟೆಯೂ ಕಳೆದಿರಲಿಲ್ಲ, ಕೆಲವು ನಿಮಿಷಗಳಷ್ಟೇ ಕಳೆದಿದ್ದವು. ಆ ದಿನ ರಾತ್ರಿ ಕಾರ್ಲ್ ರೀಸ್ ತನ್ನ ಜೊತೆಗೆ ಏನೆಲ್ಲ ನಡೆದಿತ್ತು ಎಂಬುದನ್ನು ಸಂಪೂರ್ಣವಾಗಿ ಬರೆದಿಡುತ್ತಾನೆ. 11 ಪೇಜ್ಗಳಲ್ಲಿ ಆತ ತನ್ನ ಅನುಭವ ಬರೆದಿಡುತ್ತಾನೆ. ಈ ಬರವಣಿಗೆಯನ್ನು ಆತ ತನ್ನ ಹೆಂಡತಿ ಮತ್ತು ಚರ್ಚಿನ ಪಾದ್ರಿಗೆ ನೀಡಿದ್ದ. ಈ ಘಟನೆ ನಡೆದು 17 ವರ್ಷದ ನಂತರ, ಅಂದರೆ 2006ರಲ್ಲಿ ಆತನ ಹೆಂಡತಿ ಈ ಬರಹವನ್ನು ಜರ್ನಲಿಸ್ಟ್ ಒಬ್ಬರಿಗೆ ನೀಡುತ್ತಾಳೆ. ಆಗ ಮೊದಲ ಬಾರಿಗೆ ಈ ವಿಷಯ ಹೊರಜಗತ್ತಿನಲ್ಲಿ ಚರ್ಚೆಯಾಗುತ್ತದೆ. ಆ ಜರ್ನಲಿಸ್ಟ್ ಆ ಬರವಣಿಗೆಯಲ್ಲಿ ವಿಚಿತ್ರವೊಂದನ್ನು ಗಮನಿಸುತ್ತಾನೆ. ಕಾರ್ಲ್ ಆ ಬರವಣಿಗೆಯಲ್ಲಿ ಒಂದು ಕಡೆ ಪ್ರೊಜೆಕ್ಟ್ ಗೇಟ್ವೇ ಬಗ್ಗೆ ಬರೆದಿದ್ದ. ಆ ಪ್ರೊಜೆಕ್ಟ್ ಗೇಟ್ವೇ ಎನ್ನುವುದು ಅಮೆರಿಕಾದ ಮಿಲಿಟರಿಯ ಒಂದು ರಹಸ್ಯ ಪ್ರೊಜೆಕ್ಟ್ ಆಗಿತ್ತು. ಅದು ಸಾರ್ವಜನಿಕವಾಗಿ ಬಹಿರಂಗವಾಗದ ಪ್ರೊಜೆಕ್ಟ್ ಆಗಿತ್ತು. 2003ರಲ್ಲಿ ಕ್ಲಾಸಿಫೈಡ್ ಫೈಲ್ಸ್ನಲ್ಲಿ ಅದನ್ನು ಪಬ್ಲಿಕ್ ಮಾಡಲಾಗಿತ್ತು. ಅದೊಂದು ಎನರ್ಜಿ ಫೀಲ್ಡ್ ಮತ್ತು ಟೈಮ್ ಕುರಿತಾಗಿ ಮಾಡಿದ ಎಕ್ಸ್ಪೆರಿಮೆಂಟ್ ಆಗಿತ್ತು. ಆದರೆ 1989ರಲ್ಲಿಯೇ ಕಾರ್ಲ್ ಅದನ್ನು ಬಹಿರಂಗಪಡಿಸಿದ್ದ. ಆಗ ಅದು ಯಾರಿಗೂ ಗೊತ್ತಾಗಿರಲಿಲ್ಲ. ಅದರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಆತನೇನು ಸೈಂಟಿಸ್ಟ್ ಆಗಿರಲಿಲ್ಲ, ಆತನೊಬ್ಬ ಸಾಮಾನ್ಯ ಎಲೆಕ್ಟ್ರಿಷಿಯನ್ ಆಗಿದ್ದ. ಆತನಿಗೆ ಇಂತಹ ವಿಷಯಗಳೆಲ್ಲ ತಿಳಿಯಲು ಸಾಧ್ಯವಿರಲಿಲ್ಲ. ಅದರ ಜೊತೆಗೆ ಆತ ತನ್ನ ಬರವಣಿಗೆಯಲ್ಲಿ 43797221 ಎಂಬ ನಂಬರನ್ನು ಬರೆದಿದ್ದ. ಈ ನಂಬರ್ನ ಅರ್ಥವೇನು, ರಹಸ್ಯವೇನು ಎನ್ನುವುದು ತಿಳಿಯಲಾಗಲಿಲ್ಲ. ಮುಂದೆ ಕಾರ್ಲ್ಗೆ ಏನಾಯಿತು ಎಂದು ನೀವು ಕೇಳಬಹುದು. ಕಾರ್ಲ್ 2011ರಲ್ಲಿ ಆಸ್ಪತ್ರೆಯಲ್ಲಿ ತೀರಿ ಹೋಗುತ್ತಾನೆ. ಆತ ಏಕಾಂಗಿಯಾಗಿ ಬದುಕುತ್ತಿದ್ದ. ಯಾಕೆಂದರೆ ಆತನ ಹೆಂಡತಿ ಆತನನ್ನು ಬಹಳ ಹಿಂದೆಯೇ ಬಿಟ್ಟು ಹೋಗಿದ್ದಳು. 1992ರಷ್ಟು ಹಿಂದೆಯೇ ಆಕೆ ಆತನೊಂದಿಗೆ ಬೇರಾಗಿ ಜೀವಿಸಲು ಪ್ರಾರಂಭಿಸಿದ್ದಳು. 1989ರಲ್ಲಿ ಆತನ ಜೊತೆಗೆ ಆ ಘಟನೆಯಾದ ನಂತರ ಆತ ವಿಚಿತ್ರವಾಗಿ ವರ್ತಿಸಲಾರಂಭಿಸಿದ್ದ ಎಂದು ಆತನ ಹೆಂಡತಿ ಹೇಳುತ್ತಾಳೆ. ಆತ ಕನ್ನಡಿಗಳಿಗೆಲ್ಲ ಬಟ್ಟೆ ಮುಚ್ಚುತ್ತಿದ್ದನಂತೆ. ಯಾಕೆಂದು ಕೇಳಿದರೆ ಅವು ಕನ್ನಡಿಗಳಲ್ಲ, ಬಾಗಿಲುಗಳು ಎಂದಾತ ಹೇಳುತ್ತಿದ್ದ. ಆತನ ಈ ವರ್ತನೆಗಳಿಂದ ಆಕೆ ಬೇಸತ್ತು ಹೋಗಿ ಅವನಿಂದ ದೂರವಾಗಿದ್ದಳು. ಆತನಿಗೆ ಯಾವಾಗಲೂ ಕನಸುಗಳು ಬೀಳುತ್ತಿದ್ದವು. ಕೆಂಪು ಬಣ್ಣದ ಹಾಲ್, ಕಿಟಕಿಗಳೇ ಇಲ್ಲದ ಕೋಣೆ, ತಲೆಗಳಿಲ್ಲದ ಮನುಷ್ಯರು, ಇವೆಲ್ಲ ಆತನಿಗೆ ಆಗಾಗ ಕಾಣುತ್ತಿದ್ದವು. ಆತ ಸಾಯುವ ಮುಂಚೆ ತುಂಬ ಡಿಸ್ಟರ್ಬ್ಡ್ ಆಗಿದ್ದ. ಸರ್ಕಾರ ಅವತ್ತಿನ ಘಟನೆಯನ್ನು ಒಂದು ಹೀಟ್ ಸ್ಟ್ರೋಕ್ ಅಟ್ಯಾಕ್ ಎಂದು ವಿವರಣೆ ನೀಡಿತ್ತು. ಆದರೆ ಆತನ ಜೊತೆಗಾರರೊಂದಿಗೆ ಅಂದಿನ ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಸರ್ಕಾರ ಕೇಳಿತ್ತು. ಅದಲ್ಲದೆ ಘಟನೆ ನಡೆದು ಒಂದೇ ವಾರದಲ್ಲಿ ಆ ರಿಲೇ ಟವರನ್ನು ಕೆಡವಲಾಯಿತು. ಇವೆಲ್ಲ ಸರ್ಕಾರದ ನಡೆಯಿಂದ ಕಾರ್ಲ್ನ ಜೊತೆಗೆ ಆ ದಿನ ಏನೋ ಒಂದು ಉದ್ದೇಶಪೂರ್ವಕವಾಗಿ ನಡೆದಿತ್ತು ಎಂಬುದು ತಿಳಿಯುತ್ತದೆ. ಆ ದಿನದ ಘಟನೆಯ ನಂತರ ಕಾರ್ಲ್ನ ಜೀವನವೇ ಬದಲಾಗಿತ್ತು. ಅಲ್ಲೊಂದು ಟೈಮ್ ಎಕ್ಸ್ಪೆರಿಮೆಂಟ್ ಸರ್ಕಾರ ಗುಪ್ತವಾಗಿ ನಡೆಸಿದ್ದಿರಬಹುದು. ಅದರ ಪ್ರಯೋಗ ಪಶುವೇ ಕಾರ್ಲ್ ಆಗಿರಬಹುದೇ ಎಂಬ ಅನುಮಾನ ಬರುತ್ತದೆ. ಆ 3 ಗಂಟೆಗಳಲ್ಲಿ ಆತ ತಿರುಗಿ ಬಂದ ನಂತರ ತನ್ನ ಬರವಣಿಗೆಯಲ್ಲಿ ಪ್ರೊಜೆಕ್ಟ್ ಗೇಟ್ವೇ ಬಗ್ಗೆ ಬರೆಯಬೇಕಾದರೆ ಆತ ನಿಜವಾಗಿಯೂ ಯಾವುದೋ ಒಂದು ಪ್ರಯೋಗದ ಭಾಗವೇ ಆಗಿರಬಹುದು. ಆ ಪ್ರಯೋಗದ ಅಥವಾ ಪ್ರೊಜೆಕ್ಟ್ನ ಬಗ್ಗೆ ಹೊರಜಗತ್ತಿಗೆ ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ದು 2003ರಲ್ಲಿ. ಕಾರ್ಲ್ ರೀಸ್ ಯಾವ ರೀತಿಯಲ್ಲಿ ಪ್ರಯೋಗದಲ್ಲಿ ಬಳಸಲ್ಪಟ್ಟ ಎಂಬುದು ತಿಳಿದು ಬಂದಿಲ್ಲ. ಆದರೆ ಈ ಘಟನೆಯನ್ನು ಸರ್ಕಾರ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದ್ದು ಯಾಕೆ ಎಂಬುದು ಯಾರಿಗೂ ಅರ್ಥವಾಗಲಿಲ್ಲ. ಆ ಘಟನೆಯ ನಂತರ ಕಾರ್ಲ್ ವಿಚಿತ್ರ ರೀತಿಯ ವರ್ತನೆಯನ್ನು ತೋರಿಸಲಾರಂಭಿಸಿದ್ದ. ಇದರಿಂದ ಆತನ ಹೆಂಡತಿಯು ಆತನನ್ನು ಬಿಟ್ಟು ಹೋಗುತ್ತಾಳೆ. ಆತನ ಮನಸ್ಸಿನ ಮೇಲೆ ಆ ಘಟನೆ ಬೇರೆಯದೇ ರೀತಿಯಲ್ಲಿ ಪ್ರಭಾವ ಬೀರಿರಬಹುದು.
ಆತ ಕನ್ನಡಿಗಳನ್ನು ಬೇರೊಂದು ಲೋಕದ ಬಾಗಿಲುಗಳು ಎಂದಿದ್ದು ಕೂಡ ನಮಗೆ ಅನುಮಾನ ಮೂಡಿಸುತ್ತದೆ. ಅತೀಂದ್ರಿಯ ಲೋಕದ ಅನುಭವವಾದವರೆಲ್ಲ ಕನ್ನಡಿಗಳು ಬೇರೊಂದು ಆಯಾಮದ ಬಾಗಿಲುಗಳು ಎಂದು ಹೇಳುವುದನ್ನು ನಾವು ಕೇಳಿದ್ದೇವೆ. ಸ್ನೇಹಿತರೆ, ಈ ಕನ್ನಡಿಗಳು ನಾವಂದುಕೊಂಡಷ್ಟು ಸುಲಭದ ವಸ್ತುವಲ್ಲ. ನಾವು ಕನ್ನಡಿಯಲ್ಲಿ ಕಂಡಿದ್ದೆಲ್ಲ ಸತ್ಯ ಎಂದು ಅಂದುಕೊಳ್ಳುತ್ತೇವೆ, ಆದರೆ ಅದೇ ಸತ್ಯವಾಗಿರಬೇಕೆಂದೇನೂ ಇಲ್ಲ. ಈ ಕನ್ನಡಿಗಳ ಹಿಂದೆ ರಹಸ್ಯಗಳ ಸರಮಾಲೆಯೇ ಇದೆ. ನಿಮಗೆ ಬೇಕಾದರೆ ಮುಂದೊಂದು ಎಪಿಸೋಡ್ನಲ್ಲಿ ಅದರ ಬಗ್ಗೆ ನಾವು ವಿವರಿಸುತ್ತೇವೆ. ಈ ಕಾಲ್ ರೇಸ್ನ ರಹಸ್ಯದ ಬಗ್ಗೆ ಮುಂದೇನಾಯಿತು ಎಂದು ನೋಡಹೋದಾಗ ಸರ್ಕಾರವಾಗಲಿ ವಿಜ್ಞಾನಿಗಳಾಗಲಿ ಈ ರಹಸ್ಯದ ಹಿಂದೆ ಬೀಳಲೇ ಇಲ್ಲ. ಇದು ಅಮೆರಿಕ ಸರ್ಕಾರದ ಒಂದು ರಹಸ್ಯಮಯ ಪ್ರಾಜೆಕ್ಟ್ನ ಭಾಗವಾಗಿದ್ದುದರಿಂದಲೇ ಯಾವ ವಿಜ್ಞಾನಿಯೂ ಇದರ ಬಗ್ಗೆ ಹೆಚ್ಚಾಗಿ ಮಾತಾಡಲಿಲ್ಲ. ಅವರುಗಳು ಎನರ್ಜಿ ಫೀಲ್ಡ್ ಮತ್ತು ಟೈಮ್ ಕುರಿತಾಗಿ ನಡೆಸಿದ ಒಂದು ಪ್ರಯೋಗದಲ್ಲಿ ಆತನನ್ನು ಉದ್ದೇಶಪೂರ್ವಕವಾಗಿಯೇ ಅವರು ಅದೃಶ್ಯವಾಗಿಸಿ ತಮ್ಮಲ್ಲಿಗೆ ಕರೆಸಿರಬಹುದು. ಆತನ ಸಮಯದಲ್ಲಿ 3 ಗಂಟೆಗಳ ಕಾಲ ವ್ಯತ್ಯಾಸವಾಗಿದ್ದು ಅವರ ಪ್ರಯೋಗದ ಫಲವೇ ಆಗಿರಬಹುದು. ನೀವೇನನ್ನುತ್ತೀರಾ ಸ್ನೇಹಿತರೆ? ಇದು ನಿಜವಿರಬಹುದೇ? ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಧನ್ಯವಾದಗಳು.